ನಟ ದರ್ಶನ್ ಮತ್ತು ಪವಿತ್ರ ಗೌಡರನ್ನ ಕರೆತಂದು ಸ್ಥಳ ಮಹಾಜರು ಮಾಡುತ್ತಿದ್ದಾರೆ. ಸ್ಥಳ ಮಹಾಜರು ಹಿನ್ನೆಲೆಯಲ್ಲಿ ಸಾಕಷ್ಟು ಪೊಲೀಸರನ್ನ ಅಲ್ಲಿ ನಿಯೋಜನೆ ಮಾಡಲಾಗಿದೆ. ಘಟನೆ ಬಗ್ಗೆ ಮಾಹಿತಿಯನ್ನ ಪಡೆಯುತ್ತಿದ್ದಾರೆ ಪೊಲೀಸರು. ಅಂದ್ರೆ ಆ ದಿನ ಏನ್ ಆಯ್ತು, ನೀವು ಅಲ್ಲೇ ಇದ್ರಾ, ಈ ಎಲ್ಲ ಒಂದು ಆಯಾಮಗಳಲ್ಲಿ ಪೊಲೀಸರು ಪ್ರಶ್ನೆ ಮಾಡ್ತಿದ್ದಾರೆ. ಸ್ಪಾಟ್ ಇನ್ವೆಸ್ಟಿಗೇಷನ್. ನೀವು ಆ ದಿನ ಆ ಸ್ಥಳದಲ್ಲಿ ಇದ್ರಾ, ಆ ಎಲ್ಲವನ್ನು ಅವರ ಹೇಳಿಕೆಗಳನ್ನ ವಿಡಿಯೋ ಚಿತ್ರೀಕರಣ ಮಾಡ್ತಿದ್ದಾರೆ. ಅಲ್ಲಿ ಕರೆದುಕೊಂಡು ಹೋಗ್ತಿದ್ದಾರೆ. ನೋಡಿ, ಇದೀಗಷ್ಟೇ ಪವಿತ್ರ ಗೌಡ ಅವರು ಕೂಡ ಹೇಳಿದ್ರು, ಜೀಪ್ನಿಂದ ದರ್ಶನ್ ಅವ್ರನ್ನು ಕರ್ಕೊಂಡು ಹೋಗ್ತಿದ್ದಾರೆ. ಇಬ್ಬರನ್ನು ಕೂಡ ಕರ್ಕೊಂಡು ಹೋಗಿ ಅಲ್ಲಿ ಸ್ಥಳ ಮಹಾಜರು ಮಾಡ್ತಿದ್ದಾರೆ. ಪ್ರಶ್ನೆ ಮಾಡ್ತಿದ್ದಾರೆ ಪೊಲೀಸರು. ಆ ಘಟನೆ ನಡೆದಂತ ದಿನ ನೀವು ಇದ್ರಾ? ದರ್ಶನ್ ಅವ್ರು ಹೋಗ್ತಾ ಇದ್ದಾರೆ. ಈಗ ಮೊದಲು ಪವಿತ್ರ ಗೌಡ ಅವರು ಹೋದ್ರು, ಇದೀಗ ದರ್ಶನ್ ಅನ್ನ ಕರೆದುಕೊಂಡು ಹೋಗ್ತಿದ್ದಾರೆ ಪೊಲೀಸರು. ಆ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಾ. ಸಾಕಷ್ಟು ಒಂದು ಪೊಲೀಸರನ್ನು ಕೂಡ ಅಲ್ಲಿ ನಿಯೋಜನೆ ಮಾಡಿದ್ದಾರೆ ಘಟನೆ ನಡೆದ ಸ್ಥಳದಲ್ಲಿ. ಇದು ಒಂದು ರೀತಿ ಹೈ ಪ್ರೊಫೈಲ್ ಪ್ರಕರಣ ಆಗಿರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಸ್ಪಾಟ್ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ಮೊದಲು 7 ಆರೋಪಿಗಳ ಸ್ಪಾಟ್ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ಅದಾದ ನಂತರ ಪ್ರಮುಖ ಆರೋಪಿಯಾಗಿದ್ದಾರೆ ಪವಿತ್ರ ಮತ್ತು ದರ್ಶನ್. A1 ಆರೋಪಿ ಪವಿತ್ರ ಗೌಡ, A2 ದರ್ಶನ್ ಅವರನ್ನ ಕರೆದುಕೊಂಡು ಇದೀಗ ಸ್ಪಾಟ್ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ ಪೊಲೀಸರು. ಘಟನಾ ನಡೆದಂತ ಸ್ಥಳಗಳು ಅಂದ್ರೆ ಪಟ್ಟಣಗೆರೆ ಶೆಡ್, ಎಲ್ಲಿ ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿದ್ರು ಅದೇ ಜಾಗಕ್ಕೆ ಕರೆದುಕೊಂಡು ಬಂದಿದ್ದಾರೆ ಇದೀಗ ಪೊಲೀಸರು. ಅವರನ್ನ ಇದೀಗ ಪ್ರಶ್ನೆ ಮಾಡ್ತಾರೆ. ಆ ಪ್ರಶ್ನೆ ಮಾಡಿದ ಉತ್ತರವನ್ನ ಅವರು ವಿಡಿಯೋ ಚಿತ್ರೀಕರಣ ಮಾಡ್ತಾರೆ. ನೀವು ಅವತ್ತು ಅಲ್ಲಿದ್ರಾ? ಯಾಕಂದ್ರೆ ಈಗ ದರ್ಶನ್ ಅವರು ಇದ್ರು ಅಂತ ಅಲ್ಲೇ ಇದ್ದಂತ ಸೆಕ್ಯೂರಿಟಿ ಗಾರ್ಡ್ ಹೇಳಿದ್ದಾರೆ. ಪವಿತ್ರ ಗೌಡ ಅವರು ಕೂಡ ಇದ್ರು. ಪವಿತ್ರ ಗೌಡ ಅವರು ಏನಾದ್ರೂ ಪ್ರವೋಕ್ ಮಾಡ್ತಿದ್ರಾ ಆ ಸಂದರ್ಭದಲ್ಲಿ ಅಂತ ನಟ ದರ್ಶನ್ ಅವರನ್ನ ಪ್ರಶ್ನೆ ಮಾಡಲಿದ್ದಾರೆ ಪೊಲೀಸರು. ಯಾಕಂದ್ರೆ ರೇಣುಕಾಸ್ವಾಮಿಯ ಮರ್ಮಾಂಗಕ್ಕೆ ಹೊದ್ದಿದ್ದಾರೆ ಅಂತೆ ದರ್ಶನ್. ಇದ್ರ ಬಗ್ಗೆ ಪೊಲೀಸರು ಪ್ರಶ್ನೆ ಮಾಡ್ತಾರೆ. ನೀವು ಒದ್ದಿದ್ದ ಏನು, ಅಥವಾ ಯಾರು ಆ ಆರೋಪಿಗಳು, ಇನ್ನುಳಿದ ಆರೋಪಿಗಳೇನಿದ್ರು ಅವ್ರು ಏನ್ ಮಾಡ್ತಿದ್ರು ಆ ಸಂದರ್ಭದಲ್ಲಿ, ಮತ್ತು ಪವಿತ್ರ ಗೌಡ ಅವರ ಪಾತ್ರ ಏನು? ಯಾಕಂದ್ರೆ ಎಲ್ಲರೂ ಕೂಡ ಕೇಳ್ತಿದ್ದಾರೆ, A1 ಆರೋಪಿ ಪವಿತ್ರ ಗೌಡ ಆಗಿರೋ ಕಾರಣ ಏನ್ ಆಕೆಯ ಪಾತ್ರ ಏನು? ಪ್ರವೋಕಿಂಗ್. ಮೊದಲು ಪವಿತ್ರ ಗೌಡಗೆ ಮೆಸೇಜ್ ಕಳಿಸಿದ್ದು ರೇಣುಕಾಸ್ವಾಮಿ, ಆ ಮೆಸೇಜ್ನೆಲ್ಲ ತೋರಿಸಿದ್ದು ಪವಿತ್ರ ಗೌಡ. ಮತ್ತು ಆ ಘಟನೆ ನಡೆದಂತ ಸ್ಥಳದಲ್ಲಿ ಪವಿತ್ರ ಗೌಡ ಇದ್ರಂತೆ. ಆ ಸಂದರ್ಭದಲ್ಲಿ ಪ್ರವೋಕ್ ಮಾಡ್ತಿದ್ರಂತೆ. ಇನ್ನು ಬಾರ್ಸು ಅಂತ ಒಂದಷ್ಟು ಪ್ರವೋಕ್ ಮಾಡ್ತಿದ್ರು ಅಂತ ಕೂಡ ಹೇಳಲಾಗ್ತಾ ಇದೆ. ಆ ರೀತಿಯಾದ ಒಂದು ಆರೋಪಗಳಿದಾವೆ ಅವ್ರ ಮೇಲೆ. ಅದ್ರ ಬಗ್ಗೆ ಪೊಲೀಸರು ಇದೀಗ ವಿಚಾರಣೆ ಮಾಡ್ತಾರೆ. ಘಟನೆ ನಡೆದ ಸ್ಥಳದಲ್ಲಿ ಇನ್ನುಳಿದ ಆರೋಪಿಗಳು ಅವ್ರು ಏನ್ ಮಾಡಿದ್ರು ಆ ದಿನ? ಯಾಕಂದ್ರೆ ಇನ್ನುಳಿದ ಆರೋಪಿಗಳು ಕೂಡ ಪ್ರಮುಖ ಪಾತ್ರ ವಹಿಸ್ತಾರೆ ಈ ಒಂದು ಪ್ರಕರಣದಲ್ಲಿ. ಯಾಕೆ ಅವರೇ ಇದೆ ಎಂಟೈರ್ ಸ್ಕೆಚ್ ಮಾಡಿ ಕರ್ಕೊಂಡು ಬಂದು ಈ ಕೃತ್ಯವನ್ನ ನಡೆಸಿರೋದು. ಅದರಲ್ಲಿ ದರ್ಶನ್ ಅವರು ಮರ್ಮಾಂಗಕ್ಕೆ ಒದ್ದಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅದ್ರ ಬಗ್ಗೆ ಪೊಲೀಸರು ವಿಚಾರಣೆ ಮಾಡೋದಕ್ಕೆ ಸ್ಪಾಟ್ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ಮೊದಲು 7 ಆರೋಪಿಗಳ ಸ್ಥಳ ಮಹಾಜರು ಮಾಡಿದ್ದಾರೆ. ಇನ್ನುಳಿದ ಅಂದ್ರೆ ಪವಿತ್ರ ಗೌಡ ಮತ್ತು ದರ್ಶನ್ ಏನು ಉಳಿದಿದ್ರು ಅವ್ರನ್ನ ಕರ್ಕೊಂಡು ಬಂದು ಆ ಪಟ್ಟಣಗೆರೆ ಶೆಡ್ ಅಲ್ಲಿ, ಆ ಕೊಲೆ ನಡೆದಂತ ಸ್ಥಳದಲ್ಲಿ ಅವರನ್ನ ವಿಚಾರಣೆ ಮಾಡ್ತಿದ್ದಾರೆ. ಇದಾದ ನಂತರ ಆ ಶವವನ್ನ ಬಿಸಾಡಿದ್ರಲ್ಲ ಆ ಸ್ಥಳದಲ್ಲೂ ಕೂಡ ಕರ್ಕೊಂಡು ಹೋಗಿ ಸ್ಪಾಟ್ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಪೊಲೀಸರು. ಆದ್ರೆ ಅದಕ್ಕೂ ಮುಂಚೆ ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ಅಂದ್ರೆ ಇಂಪಾರ್ಟೆಂಟ್ ಜಾಗದಲ್ಲಿ ಆತನನ್ನ ಹತ್ಯೆ ಮಾಡಿದ್ರಲ್ಲ, ಅದೇ ಹತ್ಯೆ ಮಾಡಿದಂತ ಸ್ಥಳಕ್ಕೆ ಕರ್ಕೊಂಡು ಬಂದಿದ್ದಾರೆ ಪೊಲೀಸರು. ನೀವು ನೋಡ್ತಾ ಇದ್ದೀರಾ, ಬೆಳಗ್ಗೆ ಅಂದ್ರೆ ಇನ್ನುಳಿದ ಆರೋಪಿಗಳೇನಿದ್ರು ಅವರನ್ನ ಮೊದಲು ಕರ್ಕೊಂಡು ಬಂದು ಅಲ್ಲಿ ಸ್ಥಳ ಮಹಾಜರು ಮಾಡಿದ್ದಾರೆ. ಬೆಂಗಳೂರಿನ ಪಟ್ಟಣಗೆರೆ ಶೆಡ್ ನಲ್ಲಿ ಏನ್ ಈ ಕೃತ್ಯವನ್ನ ನಡೆಸಿದ್ರು 13 ಆರೋಪಿಗಳನ್ನ ಕರೆತಂದು ಪೊಲೀಸರು ಸ್ಪಾಟ್ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಹೆಚ್ಚಿನ ಪೊಲೀಸರನ್ನ ಅಲ್ಲಿ ನಿಯೋಜನೆ ಮಾಡಲಾಗಿದೆ. ಘಟನೆ ನಡೆದ ಸ್ಥಳದಲ್ಲಿ ಎಂಚೆಂಚು ಮಾಹಿತಿಯನ್ನ ಕಲೆ ಹಾಕುತ್ತಿದ್ದಾರೆ ಪೊಲೀಸರು. ಈಗಾಗಲೇ FSL ತಂಡದಿಂದ ಶೆಡ್ನಲ್ಲಿ ತೀವ್ರ ಪರಿಶೀಲನೆಯನ್ನ ನಡೆಸಿದ್ದಾರೆ. ಕೃತ್ಯ ನಡೆದ ಸ್ಥಳದಲ್ಲಿ ಘಟನೆ ವಿವರಿಸುವಂತೆ ಖಾಕಿ ಪ್ರಶ್ನೆ ಮಾಡಿದೆ ದರ್ಶನ್ ಅಂಡ್ ಗ್ಯಾಂಗ್ಗೆ ಸೂಚಿಸಿದ್ದಾರೆ ಪೊಲೀಸರು.
ಹೇಗೆ ಕೃತ್ಯ ನಡೆಸಿದ್ರಿ, ಯಾವ ರೀತಿ ನೀವು ಹಲ್ಲೆ ಮಾಡಿದ್ರಿ, ಆ ಸಂದರ್ಭದಲ್ಲಿ ಉಳಿದವ್ರು ಏನ್ ಮಾಡ್ತಾ ಇದ್ರು, ನಿಮ್ಮ ಪಾತ್ರ ಏನು, ಇದೆಲ್ಲದರ ಬಗ್ಗೆನೂ ಕೂಡ ಸ್ಪಾಟ್ ಇನ್ವೆಸ್ಟಿಗೇಷನ್ ಅಂದ್ರೆ ಘಟನೆ ನಡೆದ ಸ್ಥಳದಿಂದ ಪ್ರಶ್ನೆ ಮಾಡಿದ್ದಾರೆ ಪೊಲೀಸರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.